ಇದನ್ನು ನಾವು ಈ ಎನರ್ಜೀಸ್ನೆಲ್ಲ ನಾವು ಫಿಸಿಕಲಿ ನಾವು ಎಲ್ಲೂ ನೋಡೋದಕ್ಕಾಗಲ್ಲ. ನೀವು ಹೆಂಗೆ ಡೈಸೆಕ್ಟ್ ಮಾಡಿ ಏನೇ ಮಾಡಿ ಎನರ್ಜಿ ಇಲ್ಲಿ ಫ್ಲೋ ಆಗ್ತಾಯಿದೆ ಅಲ್ಲಿ ಫ್ಲೋ ಆಗ್ತಾಯಿದೆ ಅಂತೆಲ್ಲ. ಇಟ್ಸ್ ಕಾಲ್ಡ್ ಸಮ್ವಾಟ್ ಇದೆಲ್ಲ ಹೈಯರ್ ಲೆವೆಲ್ ಎನರ್ಜೀಸ್ಗಳು ಎಲ್ಲರಲ್ಲೂ ಸೂಕ್ತವಾಗಿರುತ್ತೆ. ಈ ಕುಂಡಲಿನಿ ಶಕ್ತಿ ಅನ್ನೋದು ಎಲ್ಲರಿಗೂ ಸಹ ಇರುತ್ತೆ. ಆ್ಯಂಡ್ ದೆನ್ ಈ ಎನರ್ಜೀಸ್ಗಳು ಮತ್ತು ಅದಕ್ಕೆ ನಾವು ಫಾರ್ಮಿಂಗ್ ಎಲ್ಲ ಅಭ್ಯಾಸ ಮಾಡೋದು. ಯಾವಾಗ ನಾವು ಡೀಪ್ ಸ್ಲೀಪ್ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಯಾವಾಗ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿದೆ ಮತ್ತು ಯಾರು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲನೂ ಸಹ ಈ ಎನರ್ಜಿ ಹಸ್ತದಿಂದ ಮತ್ತು ಪಾದಗಳಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಅವಾಗವಾಗ ಜಾಸ್ತಿ ಹೊತ್ತು ಕಣ್ಣು ಮುಚ್ಚಿ ಏನೇ ಪ್ರಾಕ್ಟೀಸ್ ಮಾಡಿದಾಗಲೂ ಸಹ ನಾವು ಪಾಮಿಂಗ್ ಮಾಡಿ ಆಮೇಲೆ ಕಣ್ಣು ಬಿಡುವಂಥದ್ದು. ಆ ಎನರ್ಜಿ ತಿರ್ಗಾ ನಮ್ಗೆ ರೀಸೈಕಲ್ ಆಗುತ್ತೆ ಅಂತ. ಸೊ ಈ ಕಾನ್ಸೆಪ್ಟ್ ಮೇಲೆ ನಾವು ಅವಾಗ ಪ್ರಾಣಾಯಾಮ ಆಗಿದ ತಕ್ಷಣ ಅಂದರೆ ನಾವು ಈ ಥರ ಸ್ಪಿರಿಚುವಲ್ ಪ್ರಾಕ್ಟೀಸ್ ಎಲ್ಲ ಮಾಡಿದಾಗ ಎನರ್ಜಿ ಜಾಸ್ತಿ ಉತ್ಪತ್ತಿ ಆಗಿರುತ್ತೆ. ಅದನ್ನು ನಾವು ನೋಡಿಕೊಂಡಾಗ ತಿರ್ಗಾ ಈಗ ಆಜ್ಞಾಚಕ್ರ ಅಂತ ಹೇಳ್ತೀವಿ. ಸೊ ಅದೇನಾಗುತ್ತೆ, ಅದು ರಿಸೀವಿಂಗ್ ಪಾಯಿಂಟ್. ಸೊ ಅದು ನಮ್ಮ ದೇಹಕ್ಕೆ ತಿರ್ಗಾ ರಿಸೀವ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪಾಮಿಂಗ್ ಎಲ್ಲ ಮಾಡುವಂಥದ್ದು. ಮತ್ತು ಇದು ನಮಗೆ ಫಿಸಿಕಲಿ ನೀವು ಹೆಂಗೆ ಮಾಡಿದ್ರೂ ಪ್ರೂವ್ ಮಾಡೋದೆಲ್ಲ